ಆಶೀರ್ವದಿತ ಶರತ್ಕಾಲದ ಹಬ್ಬವಾದ ತುತ್ತೂರಿಗಳ ಹಬ್ಬವು ಬಂದಿದೆ. ಈ ಹಬ್ಬಗಳ ಮೂಲಕ ನೀವು ಅಧಿಕ ಆಶೀರ್ವಾದವನ್ನು ಸ್ವೀಕರಿಸುವಿರೆಂದು ನಿರೀಕ್ಷಿಸುತ್ತೇನೆ. ಇಂದು ತುತ್ತೂರಿಗಳ ಹಬ್ಬವನ್ನು ಆಚರಿಸುವ ಮೂಲಕ ಲೋಕದಾದ್ಯಂತ ಇರುವ ಎಲ್ಲಾ ಚಿಯೋನಿನ ಸದಸ್ಯರು ದೇವರ ಮುಂದೆ ಸಂಪೂರ್ಣವಾಗಿ ಪಶ್ಚಾತ್ತಾಪ ಪಡಲು ಬರುವರು ಮತ್ತು ಹಾಗೆ ಮಾಡುತ್ತಾ ಆತ್ಮರಕ್ಷಣೆಯನ್ನು ಸ್ವೀಕರಿಸಿ ಪರಲೋಕ ರಾಜ್ಯವನ್ನು ಪ್ರವೇಶಿಸುವರು ಎಂದು ನಿರೀಕ್ಷಿಸುತ್ತೇನೆ. ಇದರ ಕುರಿತು ತುತ್ತೂರಿಗಳ ಹಬ್ಬ ಮತ್ತು ಪಶ್ಚಾತ್ತಾಪ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳೋಣ. ಮೊದಲು ಯಾಜಕಕಾಂಡ ಪುಸ್ತಕ ಅಧ್ಯಾಯ 23 ವಚನ 24 ನೋಡೋಣ. ನೀನು ಇಸ್ರಾಯೇಲರಿಗೆ ಹೀಗೆ ಆಜ್ಞಾಪಿಸಬೇಕು, 7ನೆಯ ತಿಂಗಳಿನ ಮೊದಲನೆಯ ದಿನದಲ್ಲಿ ನಿಮಗೆ ಸಂಪೂರ್ಣ ವಿರಾಮವಿರಬೇಕು, ಅದನ್ನು ತುತ್ತೂರಿಗಳ ಧ್ವನಿಯಿಂದ ಪ್ರಕಟಪಡಿಸಬೇಕು. ಇಂದು ಪವಿತ್ರ ಪಂಚಾಂಗದ ಪ್ರಕಾರ 7ನೇ ತಿಂಗಳಿನ ಮೊದಲನೇ ದಿನವಾಗಿದೆ. ಈ ದಿನವನ್ನು ತುತ್ತೂರಿಗಳ ಧ್ವನಿಯಿಂದ ಆಚರಿಸಬೇಕು ಎಂದು ಹೇಳಲಾಗಿದೆ. ತುತ್ತೂರಿಗಳ ಹಬ್ಬದ ಉತ್ಪತ್ತಿಯನ್ನು ನೋಡೋಣ. ಮೋಶೆ ಮೊದಲು 10 ಆಜ್ಞಾ ಶಾಸನಗಳೊಂದಿಗೆ ಇಳಿದು ಬಂದಾಗ ಇಸ್ರಾಯೇಲ್ಯರು ಚಿನ್ನದ ಬಸವನನ್ನು ಪೂಜಿಸುವುದನ್ನು ಕಂಡನು. ಇಸ್ರಾಯೇಲ್ಯರು ವಿಗ್ರಹವನ್ನು ಪೂಜಿಸುವುದನ್ನು ನೋಡಿ ಮೋಶೆ ಕಲ್ಲಿನ ಹಲಗೆಗಳನ್ನು ಬೆಟ್ಟದಿಂದ ಕೆಳಗೆ ಎಸೆದು ಒಡೆದು ಹಾಕಿದನು. ಅವನಿಗೆ ಕೋಪ ಬಂದಿತ್ತು. ಆದ್ದರಿಂದಲೇ ಆ ದಿನದಂದು 3,000 ಜನರು ಸತ್ತು ಹೋದರು. ಅದರ ನಂತರ ಅಲ್ಲಿ ಉಳಿದವರಿಗೆ ಅವರು ದೇವರ ವಿರುದ್ಧ ತಪ್ಪು ಮಾಡಿದ್ದಾರೆ ಎಂಬುದನ್ನು ಗ್ರಹಿಸಿಕೊಂಡಾಗ ಅವರಿಗೆ ಬುದ್ಧಿ ಬಂದಿತ್ತು. ಹಾಗೂ ಅವರು ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಾ ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಟ್ಟರು. ನಂತರ ಪವಿತ್ರ ಪಂಚಾಂಗದ ಪ್ರಕಾರ 6ನೇ ತಿಂಗಳಿನ ಮೊದಲನೇ ದಿನದಂದು ದೇವರು ಮೋಶೆಗೆ ಸಿನಾಯಿ ಬೆಟ್ಟದ ತುದಿಗೆ ಬಂದು 2ನೆಯ ಆಜ್ಞಾ ಶಾಸನಗಳನ್ನು ಸ್ವೀಕರಿಸುವಂತೆ ಆಜ್ಞಾಪಿಸಿದರು. ಹಾಗಾಗಿ 6ನೇ ತಿಂಗಳಿನ ಮೊದಲನೆಯ ದಿನದಂದು ಅವನು ಸಿನಾಯಿ ಬೆಟ್ಟದ ತುದಿಗೆ ಹೋಗಿ ಮತ್ತೆ 40 ದಿನ ಉಪವಾಸ ಮಾಡಿದನು. ಮೊದಲ ಆಜ್ಞಾ ಶಾಸನಗಳನ್ನು ಸ್ವೀಕರಿಸಿದಾಗ ಮೋಶೆ 40 ದಿನ ಉಪವಾಸ ಮಾಡಿದನು ಮತ್ತು ಅದನ್ನು 2ನೆಯ ಬಾರಿ ಸ್ವೀಕರಿಸಿದಾಗ ಮತ್ತೆ 40 ದಿನ ಉಪವಾಸ ಮಾಡಿದನು. 40 ದಿನ ಉಪವಾಸ ಮಾಡಿದ ನಂತರ ಅವನು 10 ಆಜ್ಞೆಗಳನ್ನು ಸ್ವೀಕರಿಸಿ ಕೆಳಗೆ ಬಂದನು. ಅದು ಪವಿತ್ರ ಪಂಚಾಂಗದ ಪ್ರಕಾರ 7ನೇ ತಿಂಗಳಿನ 10ನೇ ದಿನವಾಗಿತ್ತು. ಪವಿತ್ರ ಪಂಚಾಂಗದ 7ನೇ ತಿಂಗಳಿನ 10ನೇ ದಿನದಂದು ದೇವರು ಇಸ್ರಾಯೇಲ್ಯರ ಎಲ್ಲಾ ದೋಷಗಳನ್ನು ಪರಿಹಾರ ಮಾಡಿದರು. ಆದ್ದರಿಂದ ದೇವರು 7ನೇ ತಿಂಗಳಿನ 10ನೇ ದಿನವನ್ನು ಸರ್ವದೋಷ ಪರಿಹಾರಕ ದಿನ ಎಂದು ನೇಮಿಸಿದರು. ಸರ್ವದೋಷ ಪರಿಹಾರಕ ದಿನವು ಇಂದಿನಿಂದ 10 ದಿನಗಳ ನಂತರ ಬರುತ್ತದೆ. ಹಾಗಾಗಿ ಪಶ್ಚಾತ್ತಾಪದ ಹೃದಯದೊಂದಿಗೆ ಸಿದ್ಧರಾಗಿ. ಸರ್ವದೋಷ ಪರಿಹಾರಕ ದಿನದ ಮುಂಚೆ 10 ದಿನಗಳವರೆಗೆ ದೇವರು ತನ್ನ ಜನರಿಗೆ ತುತ್ತೂರಿಗಳನ್ನು ಊದಲು ಹೇಳಿದರು ಮತ್ತು ಹಿಂದಿನ ವರ್ಷ ಮಾಡಿದ ತಮ್ಮ ಎಲ್ಲಾ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ದೇವರ ಮುಂದೆ ಅವುಗಳನ್ನು ಒಪ್ಪಿಕೊಳ್ಳುವಂತೆ ಹೇಳಿದರು. ಪವಿತ್ರ ಪಂಚಾಂಗದ ಪ್ರಕಾರ 7ನೇ ತಿಂಗಳಿನ ಮೊದಲನೇ ದಿನವಾದ ಈ ದಿನದಂದು ದೇವರು ಈ ಹಬ್ಬವನ್ನು ಉದ್ದೇಶದೊಂದಿಗೆ ಸ್ಥಾಪಿಸಿದರು. ತುತ್ತೂರಿಗಳ ಹಬ್ಬದಲ್ಲಿ ಅಡಗಿರುವ ಅರ್ಥವು ಪಶ್ಚಾತ್ತಾಪವಾಗಿದೆ. 2000 ವರ್ಷಗಳ ಹಿಂದೆ ಯೇಸು ಈ ಭೂಮಿಗೆ ಬಂದು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಹೇಳಿದರು. ಪರಲೋಕ ರಾಜ್ಯ ಮತ್ತು ಪಶ್ಚಾತ್ತಾಪದ ನಡುವೆ ಬೇರ್ಪಡಿಸಲಾಗದ ಸಂಬಂಧವಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ಸರಳವಾಗಿ ಹೇಳಿದರೆ, ನಾವು ಪಶ್ಚಾತ್ತಾಪ ಪಡೆದಿದ್ದರೆ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಇದರ ಅರ್ಥ ನಾವು ಪಶ್ಚಾತ್ತಾಪ ಪಟ್ಟಾಗ ಮಾತ್ರವೇ ಪರಲೋಕ ರಾಜ್ಯವನ್ನು ಪ್ರವೇಶಿಸಬಹುದು ಅಲ್ಲವೇ? ಅನೇಕ ಜನರು ನಾನು ನನ್ನ ಜೀವನದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ, ಹಾಗಿದ್ದ ಮೇಲೆ ನಾನು ಯಾವುದಕ್ಕಾಗಿ ಪಶ್ಚಾತ್ತಾಪ ಪಡಬೇಕು ಎಂದು ಹೇಳುತ್ತಾರೆ. ಅವರು ಆಧ್ಯಾತ್ಮಿಕ ಲೋಕವನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಪರಲೋಕ ರಾಜ್ಯವನ್ನು ಪ್ರವೇಶಿಸಲು ಪಶ್ಚಾತ್ತಾಪವು ಏಕೆ ಅಗತ್ಯವಾಗಿದೆ ಎಂದು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ಭೂಮಿಗೆ ಮನುಷ್ಯರ ರೂಪದಲ್ಲಿ ಬರುವ ಮೊದಲು ನಾವೆಲ್ಲರೂ ಪರಲೋಕದಲ್ಲಿ ದೇವದೂತರಾಗಿದ್ದೆವು ಎಂದು ಸತ್ಯವೇದವು ಹೇಳುತ್ತದೆ. ಪರಲೋಕದಲ್ಲಿ ಏನಾಯಿತು?
ನಾವು ದೇವರ ವಿರುದ್ಧ ದ್ರೋಹ ಮಾಡಿದೆವು. ಪರಲೋಕದಲ್ಲಿ ಪಾಪ ಮಾಡಿದ ನಂತರ ನಾವು ಭೂಮಿಗೆ ದೊಬ್ಬಲ್ಪಟ್ಟೆವು ಮತ್ತು ಈಗ ಮನುಷ್ಯರ ರೂಪದಲ್ಲಿ ಜೀವಿಸುತ್ತಿದ್ದೇವೆ. ನಾವು ಮೂಲತಃ ಪರಲೋಕದಲ್ಲಿ ದೇವರ ಮಕ್ಕಳಾಗಿದ್ದ ದೇವದೂತರು ಎಂದು ಸತ್ಯವೇದವು ಹೇಳುತ್ತದಲ್ಲವೇ? ಪರಲೋಕ ರಾಜ್ಯಕ್ಕೆ ಹೇಗೆ ಹಿಂದಿರುಗುವುದು ಎಂಬ ಪ್ರಶ್ನೆಗೆ ಉತ್ತರವೇ ಪಶ್ಚಾತ್ತಾಪವಾಗಿದೆ. ನಾವು ಭೂಮಿಯ ಮೇಲೆ ಮಾಡಿದ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಬೇಕು. ಎಷ್ಟಾದರೂ ನಾವು ಪರಲೋಕದಲ್ಲಿ ಮಾಡಿದ ಪಾಪಗಳಿಗಾಗಿಯೂ ಖಂಡಿತ ಪಶ್ಚಾತ್ತಾಪ ಪಡಬೇಕು. ಕೆಲವು ಜನರು ನಾನು ಏಕೆ ಪಶ್ಚಾತ್ತಾಪ ಪಡಬೇಕು, ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಹೇಳಬಹುದು. 1 ಯೋಹಾನನು ಪುಸ್ತಕದಲ್ಲಿ ಅಧ್ಯಾಯ 1 ವಚನ 8 ನೋಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ನಾವು ಪರಲೋಕದಲ್ಲಿ ಮಾಡಿದ ಪಾಪಗಳಿಂದಾಗಿ ಭೂಮಿಗೆ ದೊಬ್ಬಲ್ಪಟ್ಟ ದೇವದೂತರಾಗಿದ್ದೇವೆ. ಈ ಭೂಮಿಯ ಮೇಲೆ ನಾವು ಹುಟ್ಟಿದ್ದೇವೆ ಎಂಬುದು ನಾವು ಪಾಪಿಗಳು ಎಂಬುದನ್ನು ಸಾಬೀತುಪಡಿಸುತ್ತದೆ. ಏಕೆಂದರೆ ಪಾಪಿಗಳನ್ನು ಬಿಟ್ಟರೆ ಬೇರೆ ಯಾರೂ ಶರೀರವನ್ನು ಧರಿಸಲು ಸಾಧ್ಯವಿಲ್ಲ. ನಮ್ಮ ಪಾಪಗಳಿಂದಾಗಿ ಶರೀರವನ್ನು ಧರಿಸಿ ಈ ಭೂಮಿಗೆ ಬಂದಿದ್ದೇವೆ. ದೇವರು ಎಲ್ಲಾ ಮಾನವ ಕುಲಕ್ಕೆ ಸೀಮಿತವಾದ ಆಯಸ್ಸನ್ನು ಕೊಟ್ಟಿದ್ದಾರಲ್ಲವೇ? ಹಾಗಾಗಿ ಅವರು ಭೂಮಿಯ ಮೇಲೆ ಪಶ್ಚಾತ್ತಾಪದ ಜೀವನವನ್ನು ಜೀವಿಸಬಹುದು. 1 ಯೋಹಾನನು ಅಧ್ಯಾಯ 1 ವಚನ 8ರಲ್ಲಿ ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ನಾವು ಪರಲೋಕದಲ್ಲಿ ಮತ್ತು ಭೂಮಿಯಲ್ಲಿ ಮಾಡಿದ ಎಲ್ಲವೂ ದೇವರಿಗೆ ತಿಳಿದಿರುವುದರಿಂದಲೇ ನಾವು ಬೇಗನೆ ಪಶ್ಚಾತ್ತಾಪ ಪಟ್ಟು ಪರಲೋಕ ರಾಜ್ಯಕ್ಕೆ ಹಿಂದಿರುಗಬೇಕು ಎಂದು ಅವರು ಬಯಸುತ್ತಾರಲ್ಲವೇ? ಆದ್ದರಿಂದಲೇ ಸತ್ಯವೇದವು ಹೀಗೆ ಹೇಳುತ್ತದೆ, ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ತುತ್ತೂರಿಗಳ ಹಬ್ಬದಿಂದ ಪ್ರಾರಂಭಗೊಂಡು ಸರ್ವದೋಷ ಪರಿಹಾರಕ ದಿನದವರೆಗೂ ಇರುವ ಈ ಹಬ್ಬವು ದೇವರು ನಮ್ಮ ಪಶ್ಚಾತ್ತಾಪವನ್ನು ನಿರೀಕ್ಷಿಸುವ ಹಬ್ಬವಾಗಿದೆ. ಏನೇ ಆದರೂ ನಾವು ಪರಲೋಕದಲ್ಲಿ ಮತ್ತು ಈ ಭೂಮಿಯ ಮೇಲೆ ಮಾಡಿರುವ ಮತ್ತು ನಮಗೆ ಜ್ಞಾಪಕವಿರುವ ಅಥವಾ ಜ್ಞಾಪಕವಿಲ್ಲದ ಪಾಪಗಳಿಗಾಗಿ ಸಂಪೂರ್ಣವಾಗಿ ಪಶ್ಚಾತ್ತಾಪ ಪಡೋಣ ಮತ್ತು ದೇವರ ಮುಂದೆ ನಮ್ಮ ಎಲ್ಲಾ ಪಾಪಗಳನ್ನು ಒಪ್ಪಿಕೊಂಡು ನಿತ್ಯ ಪರಲೋಕ ರಾಜ್ಯವನ್ನು ಪ್ರವೇಶಿಸೋಣ. ಈಗ ಪ್ರವಾದಿಗಳಿಂದ ಪಶ್ಚಾತ್ತಾಪದ ಕುರಿತು ಕೆಲವು ಸಾಕ್ಷಿಗಳನ್ನು ನೋಡೋಣ. ಯೆಹೆಜ್ಕೇಲನು ಪುಸ್ತಕಕ್ಕೆ ಹೋಗೋಣ. ಯೆಹೆಜ್ಕೇಲನು ಅಧ್ಯಾಯ 18 ವಚನ 30. ಹೀಗಿರಲು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ನಿಮ್ಮ ನಿಮ್ಮ ನಡತೆಗೆ ತಕ್ಕ ಹಾಗೆ ನಾನು ನಿಮಗೆ ತೀರ್ಪು ಮಾಡುವೆನು. ಏನು ಮಾಡಿರಿ? ಅಧರ್ಮವು ನಿಮ್ಮನ್ನು ನಾಶ ಮಾಡದಂತೆ ತಿರುಗಿಕೊಂಡು ನಿಮ್ಮ ಅಪರಾಧಗಳನ್ನೆಲ್ಲ ಬಿಟ್ಟು ಬಿಡಿರಿ. ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಿಮ್ಮಿಂದ ತೊಲಗಿಸಿ ಬಿಟ್ಟು ನಿಮ್ಮ ಹೃದಯವನ್ನು ಸ್ವಭಾವವನ್ನು ನೂತನ ಮಾಡಿಕೊಳ್ಳಿರಿ. ಇಸ್ರಾಯೇಲ್ ವಂಶದವರೇ, ನೀವು ಸಾಯಲೇಕೆ? ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ. ತಿರುಗಿಕೊಂಡ ನಂತರ ಏನು? ಬಾಳಿರಿ. ಇದು ಕರ್ತನಾದ ಯೆಹೋವನ ನುಡಿ. ಇಲ್ಲಿ ಪಶ್ಚಾತ್ತಾಪ ಪಡೆದಿರುವವರು ಸತ್ತು ಹೋಗುತ್ತಾರೆ, ಆದರೆ ಪಶ್ಚಾತ್ತಾಪ ಪಡುವವರಿಗೆ ಬಾಳುವ ಮಾರ್ಗವು ತೆರೆಯುತ್ತದೆ ಎಂದು ಸತ್ಯವೇದ ಮತ್ತು ಪ್ರವಾದಿಗಳು ಸಾಕ್ಷಿ ಕೊಡುತ್ತಾರೆ.
ವಚನ 30ರಲ್ಲಿ ತಿರುಗಿಕೊಂಡು ನಿಮ್ಮ ಅಪರಾಧಗಳನ್ನೆಲ್ಲ ಬಿಟ್ಟು ಬಿಡಿರಿ ಎಂದು ಹೇಳುತ್ತದೆ. ಏನೇ ಆದರೂ ನಾವು ಪರಲೋಕದಲ್ಲಾಗಲಿ ಅಥವಾ ಭೂಮಿಯಲ್ಲಾಗಲಿ ಮಾಡಿದ ನಮ್ಮ ಪಾಪಗಳನ್ನೆಲ್ಲ ಬಿಟ್ಟು ಬಿಡಬೇಕು. ನಮ್ಮ ಪಾಪಗಳಿಂದ ನಮ್ಮನ್ನು ತಿರುಗಿಸಲೆಂದು ದೇವರು ಭೂಮಿಗೆ ಬಂದರು, ಅಲ್ಲವೇ? ಕೀರ್ತನೆಗಳು ಪುಸ್ತಕದಲ್ಲಿ ಪಶ್ಚಾತ್ತಾಪದ ಕುರಿತು ಇನ್ನೊಂದು ಎಚ್ಚರಿಕೆಯನ್ನು ನೋಡೋಣ. ಕೀರ್ತನೆಗಳು ಪುಸ್ತಕಕ್ಕೆ ಹೋಗೋಣ. ಅಧ್ಯಾಯ 7 ವಚನ 12. ದೋಷಿಯು ಮನಸ್ಸನ್ನು ಬೇರೆ ಮಾಡಿಕೊಳ್ಳದೆ ಹೋದರೆ, ಅಂದರೆ ಅವನು ಪಶ್ಚಾತ್ತಾಪ ಪಡೆದಿದ್ದರೆ, ಆತನು ತನ್ನ ಕತ್ತಿಯನ್ನು ಮಸೆಯುವನು, ತನ್ನ ಬಿಲ್ಲನ್ನು ಬೊಗ್ಗಿಸಿ ಸಿದ್ಧ ಮಾಡಿದ್ದಾನೆ. ಆತನು ಅದಕ್ಕೆ ಮರಣಕರವಾದ ಅಗ್ನಿ ಬಾಣಗಳನ್ನು ಹೂಡಿ ಅವನ ಮೇಲೆ ಪ್ರಯೋಗಿಸುವುದಕ್ಕೆ ಗುರಿಯಿಟ್ಟು ನಿಂತಿದ್ದಾನೆ. ನನ್ನ ಶತ್ರುವು ಕೆಡಕನ್ನು ಹೆರಬೇಕೆಂದು ಪ್ರಸವ ವೇದನೆಯಲ್ಲಿದ್ದಾನೆ. ಅವನು ಹಾನಿಯನ್ನು ಹಡಿಯುವನೆಂದು ನೆನೆಸಿಕೊಂಡರು ಶೂನ್ಯವನ್ನೇ ಹೆತ್ತ ನೋಡಿರಿ. ವಚನ 12ರಲ್ಲಿ ಒಬ್ಬ ಮನುಷ್ಯನು ಮನಸ್ಸನ್ನು ಬೇರೆ ಮಾಡಿಕೊಳ್ಳದೆ ಹೋದರೆ ದೇವರು ಏನು ಮಾಡುತ್ತಾರೆ? ಅವರು ತನ್ನ ಕತ್ತಿಯನ್ನು ಮಸೆಯುವರು. ಒಬ್ಬ ಮನುಷ್ಯನು ಮನಸ್ಸನ್ನು ಬೇರೆ ಮಾಡಿಕೊಳ್ಳದೆ ಹೋದರೆ ದೇವರು ತನ್ನ ಬಿಲ್ಲನ್ನು ಬೊಗ್ಗಿಸಿ ಸಿದ್ಧ ಮಾಡುತ್ತಾರೆ. ದೋಷಿಯು ಮನಸ್ಸನ್ನು ಬೇರೆ ಮಾಡಿಕೊಳ್ಳದೆ ಹೋದರೆ ಆತನು ತನ್ನ ಕತ್ತಿಯನ್ನು ಮೆಸೆಯುವನು, ತನ್ನ ಬಿಲ್ಲನ್ನು ಬೊಗ್ಗಿಸಿ ಸಿದ್ಧ ಮಾಡಿದ್ದಾನೆ. ಇದನ್ನು ಸರಳವಾಗಿ ಹೇಳಿದರೆ, ಒಬ್ಬ ಮನುಷ್ಯನು ಪಶ್ಚಾತ್ತಾಪ ಪಡೆದಿದ್ದರೆ ಅವನಿಗಾಗಿ ನಾಶನ ಮತ್ತು ಮರಣ ಮಾತ್ರ ಕಾಯುತ್ತಿರುತ್ತದೆ ಎಂದು ಅರ್ಥವಲ್ಲವೇ? ಹಾಗಾದರೆ ನಾವು ಯಾವ ಪಾಪ ಮಾಡಿದ್ದೇವೆ ಮತ್ತು ಅದಕ್ಕಾಗಿ ನಾವು ಹೇಗೆ ಪಶ್ಚಾತ್ತಾಪ ಪಡಬಹುದು? ಮೊದಲು ಪರಲೋಕದಲ್ಲಿ ಪ್ರಾರಂಭವಾದ ನಮ್ಮ ಪಾಪದ ಮೂಲವನ್ನು ತಿಳಿದುಕೊಳ್ಳಬೇಕು. ಯೆಶಾಯ ಅಧ್ಯಾಯ 14ರಲ್ಲಿ ದೇವದೂತರ ಲೋಕದ ಮೊದಲ ಅಪರಾಧಿಯ ಮನಸ್ಥಿತಿಯ ಒಳನೋಟವನ್ನು ದೇವರು ನಮಗೆ ತೋರಿಸುತ್ತಾರೆ. ಇದರ ಮೂಲಕ ನಾವು ಭೂಮಿಗೆ ದೊಬ್ಬಲ್ಪಡುವಂತೆ ಕಾರಣವಾದ ನಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ ಮತ್ತು ದೇವರು ನಮಗೆ ನಿಯಮಗಳು, ವಿಧಿಗಳು ಮತ್ತು ಆಜ್ಞೆಗಳನ್ನು ಏಕೆ ಕೊಟ್ಟಿದ್ದಾರೆ ಎಂದು ಯೋಚಿಸೋಣ. ಅಧ್ಯಾಯ 14 ವಚನ 12. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ? ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯೇ ಎಲ್ಲ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆಯಿರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೇನು. ಉನ್ನತ ಮೇಘ ಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೇನು ಅಂದುಕೊಂಡಿದ್ದೇ ಎಲ್ಲ. ಉನ್ನತೋನ್ನತನರು ಅಂದರೆ ದೇವರು, ಆದರೆ ಉದಯ ನಕ್ಷತ್ರನು ನಾನು ಉನ್ನತೋನ್ನತನಿಗೆ ಸರಿ ಸಮಾನನಾಗುವೇನು ಎಂದು ಹೇಳುತ್ತಾ ದೇವರ ವಿರುದ್ಧ ದ್ರೋಹ ಮಾಡಿದನು. ವಚನ 15. ಆದರೆ ನೀನು ಪಾತಾಳಕ್ಕೆ, ಅಧೋಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಡುತ್ತಿದ್ದೆ. ನಿನ್ನನ್ನು ಕಂಡವರು ದಿಟ್ಟಿಸಿ ನೋಡಿ ಯೋಚಿಸುತ್ತಾ ಭೂಮಿಯನ್ನು ನಡುಗಿಸಿ ರಾಜ್ಯಗಳನ್ನು ಕದಲಿಸಿ ಪಟ್ಟಣಗಳನ್ನು ಕೆಡವಿ ಲೋಕವನ್ನು ಕಾಡನ್ನಾಗಿ ಮಾಡಿ ಸೆರೆ ಹಿಡಿದವರನ್ನು ಮನೆಗೆ ಬಿಡದೆ ಇದ್ದವನು ಇವನೋ ಅಂದುಕೊಳ್ಳುವರು. ಜನಾಂಗಗಳ ಎಲ್ಲ ಅರಸರು, ಹೌದು, ಸಕಲ ರಾಜರು ತಮ್ಮ ತಮ್ಮ ಮನೆಗಳಲ್ಲಿ ವೈಭವದೊಡನೆ ದೀರ್ಘ ನಿದ್ರೆ ಮಾಡುತ್ತಾರೆ. ನೀನಾದರೂ ನಿನ್ನ ಗೋರಿಗೆ ದೂರವಾಗಿ ಕೆಟ್ಟ ಮೂಳಿಕೆಯಂತೆ ಬಿಸಾಡಲ್ಪಟ್ಟಿದ್ದಿ. ನಿನ್ನ ಶವವು ತುಳಿತಕ್ಕೆ ಈಡಾಗಿದೆ. ಕತ್ತಿ ತಿವಿದು ಗುಂಡಿಯ ಕಲ್ಲುಗಳ ಪಾಲಾದ ಹತರೇ ಅದಕ್ಕೆ ಹೋದಿಕೆ. ನೀನು ಆ ರಾಜರಂತೆ ಗೋರಿಗೆ ಸೇರುವುದಿಲ್ಲ. ನಿನ್ನ ಪ್ರಜೆಯನ್ನು ಕೊಂದು ನಿನ್ನ ದೇಶವನ್ನು ಹಾಳು ಮಾಡಿದ್ದಿ. ದುಷ್ಟರ ಸಂತಾನವು ನಿರಂತರವು ನಿರ್ನಾಮವಾಗಿರುವುದಲ್ಲವೇ? ಇಲ್ಲಿ ದೇವರು ಬಾಬೆಲಿನ ರಾಜನ ಪೂರ್ವ ಜೀವನವನ್ನು ವಿವರಿಸುತ್ತಿದ್ದಾರೆ. ಅವನು ತನ್ನ ಸಿಂಹಾಸನವನ್ನು ದೇವರಿಗಿಂತ ಮೇಲೆ ಏರಿಸಿ ಆಸೀನನಾಗಲು ಪ್ರಯತ್ನಿಸಿದನು. ಆ ಪಾಪವು ಕೊನೆಗೆ ಏನನ್ನು ಹೊರತಂದಿತ್ತು? ಪ್ರಕಟಣೆಯಲ್ಲಿ ಬರೆದಿರುವಂತೆ ಪರಲೋಕದಲ್ಲಿ ಏನು ನಡೆಯಿತು? ಯುದ್ಧ ನಡೆಯಿತು. ಮಹಾಘಟ ಸರ್ಪನೆಂದು ಹೋಲಿಸಲಾದ ಸೈತಾನನು ತನ್ನ ದೂತರೊಂದಿಗೆ ಭೂಮಿಗೆ ದೊಬ್ಬಲ್ಪಟ್ಟನು. ಅವರು ದೇವರ ಸಿಂಹಾಸನವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುವ ಘೋರ ಪಾಪವನ್ನು ಮಾಡಿದರು. ಯೆಹೆಜ್ಕೇಲನು ಅಧ್ಯಾಯ 28ರಲ್ಲಿ ಇನ್ನೊಂದು ವಚನವನ್ನು ನೋಡೋಣ. ಯೆಹೆಜ್ಕೇಲನು ಅಧ್ಯಾಯ 28 ವಚನ 11 ನೋಡೋಣ.
ಯೆಹೆಜ್ಕೇಲನು ಅಧ್ಯಾಯ 28 ವಚನ 11. ಯೆಹೋವನು ಇನ್ನೊಂದು ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕಗೀತವನ್ನೆತ್ತು ಅವನಿಗೆ ಹೀಗೆ ನುಡಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ. ದೇವರ ಉದ್ಯಾನವನದ ಏದೆನಿನಲ್ಲಿ ನೀನಿದ್ದೆ. ಮಾಣಿಕ್ಯ, ಪುಷ್ಯರಾಗ, ಪಚ್ಚೆ, ಪೀತರತ್ನ, ಬೇರುಲ್ಲ ವೈಡೂರ್ಯ, ನೀಲ ಕೆಂಪರಲು, ಸ್ಫಟಿಕ ಈ ನವರತ್ನಗಳಿಂದ ಭೂಷಿತವಾಗಿದ್ದಿ. ನಿನ್ನಲ್ಲಿನ ಈ ರತ್ನಗಳ ಗೂಡುಗಳು ಮನೆಗಳು ಸುವರ್ಣ ರಚಿತವಾಗಿದ್ದವು. ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರುಬಿಯಾಗಿದ್ದಿ. ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೇನು. ನೀನು ಕೆಂಡದ ಮಳೆಯಲ್ಲಿ ವಿಹಾರ ಮಾಡುತ್ತಾ ಇದ್ದೆ. ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು. ನಿನ್ನ ಮಿತಿಯಿಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲಾತ್ಕಾರವು ತುಂಬಿ ನೀನು ಪಾಪಿಯಾದಿ. ಆದ ಕಾರಣ ನಾನು ನಿನ್ನನ್ನು ದೇವರ ಪರ್ವತದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟೇನು. ಹೌದು, ನೆರಳು ಕೊಡುವ ಕೆರುಬಿಯೇ, ಕೆಂಡದ ಮಳೆಯ ಮಧ್ಯದಲ್ಲಿನ ನಿನ್ನ ನೆಲೆಯಿಂದ ನಾನು ನಿನ್ನನ್ನು ಕಿತ್ತು ಧ್ವಂಸ ಮಾಡಿದೇನು. ನೀನು ನಿನ್ನ ಸೊಬಗಿನ ನಿಮಿತ್ತ ಉಬ್ಬಿದ ಮನಸ್ಸುಳ್ಳವನಾಗಿ ನಿನ್ನ ಮೆರೆತದಿಂದ ನಿನ್ನ ಬುದ್ಧಿಯನ್ನು ಹಾಳು ಮಾಡಿಕೊಂಡೆ. ಇದರಿಂದ ನಾನು ನಿನ್ನನ್ನು ನೆಲಕ್ಕೆ ದೊಬ್ಬಿ ನೀನು ಅರಸರಿಗೆ ನೋಟವಾಗುವಂತೆ ಅವರ ಕಣ್ಣ ಮುಂದೆ ಹಾಕಿದೇನು. ನಿನ್ನ ಅಪಾರವಾದ ಅಪರಾಧಗಳಿಂದಲೂ ಅನ್ಯಾಯವಾದ ವ್ಯಾಪಾರದಿಂದಲೂ ನಿನ್ನಲ್ಲಿನ ಪವಿತ್ರಾಲಯಗಳನ್ನು ಹೊಲಸು ಮಾಡಿದೆ. ಆದ ಕಾರಣ ನಾನು ನಿನ್ನೊಳಗಿಂದ ಬೆಂಕಿಯನ್ನು ಬರಮಾಡಿದೇನು. ಅದು ನಿನ್ನನ್ನು ನುಂಗಿತ್ತು. ನೋಡುವವರೆಲ್ಲರ ಕಣ್ಣೆದುರಿಗೆ ನಿನ್ನನ್ನು ಬೂದಿ ಮಾಡಿಬಿಟ್ಟೇನು. ಯೆಹೆಜ್ಕೇಲನು ಅಧ್ಯಾಯ 28 ತೂರಿನ ರಾಜನ ಪೂರ್ವ ಜೀವನವನ್ನು ವಿವರಿಸುತ್ತದೆ. ಪೂರ್ವ ಜೀವನದಲ್ಲಿ ತೂರಿನ ರಾಜನು ನೆರಳು ಕೊಡುವ ಕೆರುಬಿಯಾಗಿದ್ದನು. ಆದರೆ ಅವನು ಉಬ್ಬಿದ ಮನಸ್ಸುಳ್ಳವನಾಗಿ ಹಿಂಸಾತ್ಮಕನಾದನು ಮತ್ತು ದೇವರ ವಿರುದ್ಧ ಪಾಪ ಮಾಡಿದನು. ದೇವರು ಬಾಬೆಲಿನ ಮತ್ತು ತೂರಿನ ರಾಜನ ಉದಾಹರಣೆಗಳನ್ನು ತೋರಿಸಿದ ಕಾರಣವು ನಾವು ಈ ಜೀವನಕ್ಕಿಂತ ಮೊದಲು ಜೀವಿಸಿದ ಜೀವನವನ್ನು ಮತ್ತು ದೇವರ ವಿರುದ್ಧ ಪಾಪ ಮಾಡಿದ ನಂತರ ದೇವದೂತರ ಲೋಕದಿಂದ ಈ ಭೂಮಿಗೆ ಬಂದ ಕಾರಣವನ್ನು ನೆನಪಿಸುವುದಕ್ಕಾಗಿ ಆಗಿದೆ. ಆದ್ದರಿಂದ ಯೇಸು ತಾನು ಈ ಭೂಮಿಗೆ ಬಂದ ಕಾರಣ ಏನೆಂದು ಹೇಳಿದರು? ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ಹೇಳಿದರು. ಪಾಪಿಗಳು ಎಲ್ಲಿ ಪಾಪ ಮಾಡಿದರು? ಅವರು ಪರಲೋಕದಲ್ಲಿ ಪಾಪ ಮಾಡಿದರು. ಪಾಪಿಗಳನ್ನು ಪಶ್ಚಾತ್ತಾಪಕ್ಕೆ ಮುನ್ನಡೆಸಿ ಅವರನ್ನು ರಕ್ಷಿಸಲು ಯೇಸು ಈ ಭೂಮಿಗೆ ಬಂದರಲ್ಲವೇ? ಲೂಕ ಅಧ್ಯಾಯ 5 ವಚನ 31 ನೋಡೋಣ. ಅದಕ್ಕೆ ಯೇಸು, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ. ಯೇಸು ಈ ಭೂಮಿಗೆ ಬಂದ ಕಾರಣವು ನೀತಿವಂತರನ್ನು ಕರೆಯುವುದಕ್ಕಾಗಿ ಅಲ್ಲವಾಗಿದೆ, ಆದರೆ ಯಾರನ್ನು? ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ಅವರಿಗೆ ಉತ್ತರ ಕೊಟ್ಟನು. ಪಾಪಿಗಳನ್ನು ಪಶ್ಚಾತ್ತಾಪಕ್ಕೆ ಮುನ್ನಡೆಸಲು ಅವರು ಭೂಮಿಗೆ ಬಂದರು. 1 ಯೋಹಾನನು ಪುಸ್ತಕದಲ್ಲಿ ಹೀಗೆ ಹೇಳುತ್ತದೆ, ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ. ನಾವು ಪರಲೋಕದಲ್ಲಿ ಘೋರ ಪಾಪ ಮಾಡಿ ಈ ಭೂಮಿಗೆ ದೊಬ್ಬಲ್ಪಟ್ಟ ಪಾಪಿಗಳಾಗಿದ್ದೇವೆ. ಈ ಭ್ರಷ್ಟ ಆತ್ಮಗಳನ್ನು ರಕ್ಷಣೆಗೆ ಮುನ್ನಡೆಸಲು ಮತ್ತು ನಮ್ಮನ್ನು ಪಶ್ಚಾತ್ತಾಪದ ಕಡೆಗೆ ನಡೆಸಲು ಯೇಸು ಭೂಮಿಗೆ ಬಂದರು. ಆದ್ದರಿಂದಲೇ ಅವರ ಸುವಾರ್ತೆ ಸೇವೆಯ ಪ್ರಾರಂಭದಲ್ಲಿ ಅವರು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಹೇಳಿದರು. ಅಂದರೆ ನೀವು ಪರಲೋಕಕ್ಕೆ ಹಿಂದಿರುಗಲು ಬಯಸಿದರೆ ಮೊದಲು ನೀವು ಪರಲೋಕದಿಂದಲೇ ರಾಶಿ ಮಾಡಿಕೊಂಡಿರುವ ಪಾಪಗಳಿಂದ ಹೊರಬಂದು ಪಶ್ಚಾತ್ತಾಪದ ಅರ್ಥವನ್ನು ಪರಿಪೂರ್ಣಗೊಳಿಸಬೇಕು. ಯೇಸು ನಮಗೆ ಇದನ್ನು ಕಲಿಸಲಿಲ್ಲವೇ? ಹಾಗಾದರೆ ನಮ್ಮ ಎಲ್ಲಾ ಪಾಪಗಳಿಗೆ ಹೇಗೆ ಕ್ಷಮೆಯನ್ನು ಹೊಂದುವುದು? ಪಾಪ ಕ್ಷಮೆ ಮಾನವ ಕುಲಕ್ಕೆ ಬಹಳ ಮುಖ್ಯವಾದ ವಿಷಯವಾಗಿದೆ. ಮೊದಲು ಪಾಪ ಎಂದರೆ ಏನು ಎಂಬುದರ ಕುರಿತು ಹೆಚ್ಚಾಗಿ ಕಲಿಯೋಣ. 1 ಯೋಹಾನನು ಅಧ್ಯಾಯ 3 ವಚನ 4 ನೋಡೋಣ. ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಪಾಪವು ಏನಾಗಿದೆ? ಪಾಪವು ಅಧರ್ಮವೇ. ಭೂಮಿಯ ಮೇಲೆ ನಿಯಮಗಳು ಇರುವಂತೆ ಪರಲೋಕದಲ್ಲಿಯೂ ನಿಯಮಗಳಿವೆ. ಪರಲೋಕದ ನಿಯಮಗಳನ್ನು ಹೊಡೆದು ಹಾಕಿ ವಿಶ್ವದ ಕ್ರಮವನ್ನು ಭಂಗಪಡಿಸಿದ ಸೈತಾನನ ಶೋಧನೆಗೆ ಒಳಗಾದ ನಂತರ
ಮಾನವ ಕುಲವು ದೇವರ ಸಿಂಹಾಸನವನ್ನು ಕೆಡವಲು ಪ್ರಯತ್ನಿಸಿತು. ಅದರ ಫಲಿತಾಂಶವಾಗಿ ಅವರು ಈ ಲೋಕಕ್ಕೆ ದೊಬ್ಬಲ್ಪಟ್ಟರು. ದೇವರಿಂದ ನೇಮಕವಾದ ನಿಯಮ, ಆಜ್ಞೆ ಮತ್ತು ವಿಧಿಗಳನ್ನು ಗೌರವಿಸದಿರುವುದೇ ಇದೆಲ್ಲವೂ ಹೃದಯದಲ್ಲಿ ಉತ್ಪತ್ತಿಯಾಗಲು ಮುಖ್ಯ ಕಾರಣವಾಗಿದೆ. ಹಾಗಾಗಿ ಪಾಪದ ಕುರಿತು ಸತ್ಯವೇದವು ಏನೆಂದು ಹೇಳುತ್ತದೆ? ಪಾಪ ಮಾಡುವ ಪ್ರತಿಯೊಬ್ಬನು ಏನಾಗಿದ್ದಾನೆ? ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವವನಾಗಿದ್ದಾನೆ ಮತ್ತು ಪಾಪವು ಅಧರ್ಮವಾಗಿದೆ. ವಚನ 5, ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ. ಆತನಲ್ಲಿ ಪಾಪವಿಲ್ಲ. ವಚನ 6, ಆತನಲ್ಲಿ ನೆಲೆಗೊಂಡಿರುವವನು ಪಾಪ ಮಾಡನು. ಪಾಪ ಮಾಡುವವನು ಆತನನ್ನು ಕಂಡವನೂ ಅಲ್ಲ, ತಿಳಿದವನೂ ಅಲ್ಲ. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆಯೇ ನೀತಿಯನ್ನನುಸರಿಸುವವನು ನೀತಿವಂತನಾಗಿದ್ದಾನೆ. ಪಾಪ ಮಾಡುವವನು ಮತ್ತು ಕೆಟ್ಟದನ್ನು ಮಾಡುವವನು ಯಾರಾಗಿದ್ದಾನೆ? ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. ಆದಿಯಿಂದಲೂ ಸೈತಾನನು ಪಾಪ ಮಾಡುವವನಾಗಿದ್ದಾನಲ್ಲ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. ದೇವರ ನಿಯಮ, ಆಜ್ಞೆ ಮತ್ತು ವಿಧಿಗಳನ್ನು ಸ್ವೀಕರಿಸದವರು ಮತ್ತು ದೇವರ ಆಜ್ಞೆಗಳ ಪ್ರಕಾರ ತಮ್ಮ ಜೀವನವನ್ನು ಜೀವಿಸದವರು ಸೈತಾನನಿಂದ ಮರಳುಗೊಂಡಿರುತ್ತಾರೆ ಮತ್ತು ಅವರನ್ನು ಸೈತಾನನ ಇಷ್ಟದ ಪ್ರಕಾರ ಜೀವಿಸಲು ಬಲವಂತ ಪಡಿಸಲಾಗುತ್ತದೆ ಎಂದು ಸತ್ಯವೇದವು ಹೇಳುತ್ತದೆ. ಆದ್ದರಿಂದ ಈ ಭೂಮಿಗೆ ಬಂದ ನಂತರವೂ ದೇವರು ಯಾವಾಗಲೂ ಏನನ್ನು ಒತ್ತಿ ಹೇಳುತ್ತಿದ್ದರು? ಅವರು ಮಾನವ ಕುಲವನ್ನು ರಕ್ಷಿಸಲು ಭೂಮಿಗೆ ಬಂದಾಗ ಯಾವಾಗಲೂ ನಮಗೆ ನೀವು ನಿಯಮ, ಆಜ್ಞೆ ಮತ್ತು ವಿಧಿಗಳನ್ನು ಕೈಕೊಂಡು ನಡೆಯಿರಿ ಎಂದು ಕಲಿಸಿದರು. ಅವರು ಎಲ್ಲಾ ಮಾನವ ಕುಲಕ್ಕೆ ನೆನಪಿಸುತ್ತಲೇ ಇದ್ದರು. ಧರ್ಮೋಪದೇಶ ಕಾಂಡ ಅಧ್ಯಾಯ 8 ವಚನ 1, ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನೆಲ್ಲ ನೀವು ಅನುಸರಿಸಬೇಕು. ಅನುಸರಿಸಿದರೆ ನೀವು ಬದುಕಿಕೊಂಡು ಹೆಚ್ಚಿ ಯೆಹೋವನು ನಿಮ್ಮ ಪಿತೃಗಳಿಗೆ ಪ್ರಮಾಣ ರೂಪವಾಗಿ ಕೊಟ್ಟ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವಿರಿ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ದೇವರು 40 ವರ್ಷ ಇಸ್ರಾಯೇಲರನ್ನು ಅರಣ್ಯದಲ್ಲಿ ನಡೆಸಿ ಅವರು ದೇವರ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ಎಂದು ನೋಡಿದರು. ಅದನ್ನು ದೃಢಪಡಿಸಿಕೊಳ್ಳುವವರೆಗೂ ದೇವರು ಇಸ್ರಾಯೇಲರನ್ನು ಅರಣ್ಯದಲ್ಲೇ 40 ವರ್ಷ ಕಳೆಯುವಂತೆ ಮಾಡಿದರಲ್ಲವೇ? ಅದೇಕೆಂದರೆ ದೇವರು ಕೊಟ್ಟ ನಿಯಮ, ಆಜ್ಞೆ ಮತ್ತು ವಿಧಿಗಳು ಅಷ್ಟೊಂದು ಮುಖ್ಯವಾಗಿವೆ. ನಾವು ಈಗ ಆಧ್ಯಾತ್ಮಿಕ ಅರಣ್ಯದಲ್ಲಿ ನಂಬಿಕೆಯ ಹಾದಿಯಲ್ಲಿ ನಡೆಯುತ್ತಿದ್ದೇವೆ. ನಂಬಿಕೆಯ ಹಾದಿಯಲ್ಲಿ ನಡೆಯುತ್ತಾ ದೇವರು ಒಬ್ಬರೊಂದಿಗೆ ಒಬ್ಬರು ಐಕ್ಯವಾಗಿರಿ ಎಂದು ಹೇಳಿದಾಗ ನಾವು ಅನುಗ್ರಹ ಭರಿತವಾಗಿ ಐಕ್ಯವಾಗಿರಬೇಕು. ಮತ್ತು ನಮಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿ ಎಂದು ಹೇಳಿದಾಗ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ಮತ್ತು ಅವರು ದೀನರಾಗಿ ಎಂದು ಹೇಳಿದಾಗ ನಾವು ದೀನರಾಗಬೇಕು. ದೇವರು ಏನೇ ಹೇಳಿದರು ನಾವು ದೇವರ ವಾಕ್ಯಗಳನ್ನು ಮತ್ತು ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಆಗ ಮಾತ್ರ ನಾವೆಲ್ಲರೂ ಪರಲೋಕ ರಾಜ್ಯವನ್ನು ತಿರುಗಿ ಪಡೆಯಲು ಸಾಧ್ಯವಾಗುತ್ತದೆ, ಅಲ್ಲವೇ? ಆದ್ದರಿಂದಲೇ ಹೇಗೆ ಪಶ್ಚಾತ್ತಾಪ ಪಡುವುದು ಎಂಬುದನ್ನು ಕಲಿಸುವಾಗ ಯೇಸು ನಮಗೆ ಒಂದು ಮುಖ್ಯವಾದ ಪಾಠವನ್ನು ಕೊಟ್ಟರು. ಮಾರ್ಕ ಅಧ್ಯಾಯ 1 ವಚನ 15 ನೋಡೋಣ. ಕಾಲ ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು. ದೇವರ ಕಡೆಗೆ ತಿರುಗಿಕೊಂಡು ನೀವು ಏನು ಮಾಡಬೇಕು? ಸುವಾರ್ತೆಯನ್ನು ನಂಬಿರಿ ಎಂದು ದೇವರ ಸುವಾರ್ತೆಯನ್ನು ಸಾರಿ ಹೇಳಿದನು. ಸುವಾರ್ತೆಯನ್ನು ನಂಬುವುದು, ಸುವಾರ್ತೆಗೆ ವಿಧೇಯರಾಗುವುದು ಮತ್ತು ಸುವಾರ್ತೆ ಕೆಲಸವನ್ನು ನಡೆಸುವುದು, ಇವುಗಳು ನಾವು ಪರಲೋಕದಲ್ಲಿ ದೇವರ ವಿರುದ್ಧ ಪಾಪ ಮಾಡಿ ಈ ಭೂಮಿಗೆ ದೊಬ್ಬಲ್ಪಟ್ಟದಕ್ಕೆ ಪಶ್ಚಾತ್ತಾಪ ಪಡಲು ಒಂದೇ ಒಂದು ದಾರಿಯಾಗಿದೆ. ನೀವು ಸತ್ಯದಲ್ಲಿ ಕಲಿತಿರುವಂತೆ ಸುವಾರ್ತೆ ಎಂದರೆ ಏನಾಗಿದೆ? ಹೊಸ ಒಡಂಬಡಿಕೆಯ ಸತ್ಯವು ಪಶ್ಚಾತ್ತಾಪ ಪಡುವ ಜನರು ಪಾಲಿಸಬೇಕಾದ ಎಲ್ಲ ನಿಯಮ, ಆಜ್ಞೆ ಮತ್ತು ವಿಧಿಗಳನ್ನು ಒಳಗೊಂಡಿದೆ, ಅಲ್ಲವೇ? ಆದ್ದರಿಂದ ಪಶ್ಚಾತ್ತಾಪ ಪಡುವವರು ಸುವಾರ್ತೆಯನ್ನು ನಂಬಬೇಕು ಎಂದು ಹೇಳಲಾಗಿದೆ. ಹೊಸ ಒಡಂಬಡಿಕೆಯನ್ನು ನಂಬದವರು ಸುವಾರ್ತೆಯನ್ನು ನಂಬಲು ಸಾಧ್ಯವಿಲ್ಲ. ಸುವಾರ್ತೆಯನ್ನು ನಂಬದವರು ಪರಿಪೂರ್ಣವಾದ ಪಶ್ಚಾತ್ತಾಪವನ್ನು ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಎಂಬುವುದು ಸಹ ನಿಜವಲ್ಲವೇ?
ಹೊಸ ಒಡಂಬಡಿಕೆಯಲ್ಲಿ ಏನು ಅಡಗಿದೆ ಎಂದು ನಮಗೆ ಅದನ್ನು ನಂಬಬೇಕೆಂದು ಹೇಳಲಾಗಿದೆ. ಇದರ ಉತ್ತರವನ್ನು ಲೂಕನ ಸುವಾರ್ತೆ ಅಧ್ಯಾಯ 22ರಲ್ಲಿ ನೋಡೋಣ. ಲೂಕ ಅಧ್ಯಾಯ 22 ವಚನ 7ರಲ್ಲಿ ಹೀಗೆ ಬರೆದಿದೆ: ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ ಪಸ್ಕದ ಕುರಿಮರಿಯನ್ನು ಕೊಯ್ಯತಕ್ಕ ದಿವಸ ಬಂದಾಗ ಯೇಸು ಪೇತ್ರನಿಗೂ ಯೋಹಾನನಿಗೂ, ನೀವು ಹೋಗಿ ನಾವು ಪಸ್ಕದ ಊಟ ಮಾಡುವಂತೆ ಸಿದ್ಧ ಮಾಡಿರಿ ಎಂದು ಹೇಳಿ ಅವರನ್ನು ಕಳುಹಿಸಿದನು. ವಚನ 19ಕ್ಕೆ ಹೋಗುತ್ತಾ ಪಸ್ಕದ ಸಂದರ್ಭವನ್ನು ನೋಡೋಣ. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತರ ಮರಣ ಮತ್ತು ತ್ಯಾಗ ಅಡಗಿದೆ ಎಂದು ನಾವು ಇಲ್ಲಿ ನೋಡಬಹುದು. ಹೊಸ ಒಡಂಬಡಿಕೆಯು ಸುವಾರ್ತೆಯಾಗಿದೆ. ಕ್ರಿಸ್ತನ ರಕ್ತವಿಲ್ಲದೆ ನಾವು ನಿತ್ಯ ಪರಲೋಕ ರಾಜ್ಯಕ್ಕೆ ಹಿಂದಿರುಗಲು ಸಾಧ್ಯವಿಲ್ಲ. ಯೇಸು ಕ್ರಿಸ್ತರ ಅಮೂಲ್ಯ ರಕ್ತದ ಮೂಲಕ ಪರಲೋಕವನ್ನು ಪ್ರವೇಶಿಸಬಹುದು ಎಂದು ಕೇಳಿದ ನಂತರ ಕೆಲವು ಜನರು ಪಸ್ಕವನ್ನು ಆಚರಿಸಿದರೆ ಸಾಕಲ್ಲವೇ ಎಂದು ಕೇಳುತ್ತಾರೆ. ನಾವು ಪಸ್ಕದ ನಿಜವಾದ ಅರ್ಥವನ್ನು ಅರ್ಥ ಮಾಡಿಕೊಳ್ಳಬೇಕು. ಹೊಸ ಒಡಂಬಡಿಕೆಯು ಯಾವುದರ ಮೂಲಕ ಸ್ಥಾಪಿತವಾಗಿದೆ? ಯೇಸು ಇದು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆ ಎಂದು ಹೇಳಿದರಲ್ಲವೇ? ಈ ಹೊಸ ಒಡಂಬಡಿಕೆಯಲ್ಲಿ ನಮ್ಮ ಆಧ್ಯಾತ್ಮಿಕ ಪೋಷಕರಾದ ದೇವರ ತ್ಯಾಗವಿದೆ. ನನ್ನ ಪಾಪಗಳಿಂದಾಗಿ ಯಾರು ಯಜ್ಞ ಬಲಿಯಾಗಿ ಮರಣ ಹೊಂದಿದರು, ದೇವರ ಮಕ್ಕಳಾದ ನಾವು ಇದನ್ನು ಗ್ರಹಿಸಿಕೊಳ್ಳಬೇಕು ಮತ್ತು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು. ಅಂತಹ ವಿಷಯಗಳು ಮತ್ತೆ ಎಂದಿಗೂ ನಡೆಯಬಾರದು ಎಂದರೆ ನಾವು ಪಾಪಗಳಿಂದ ದೂರವಾಗಿ ನಮ್ಮ ಜೀವನವನ್ನು ಜೀವಿಸಬೇಕಲ್ಲವೇ? ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ ನಾವು ಮತ್ತೆ ಯಾವುದೇ ಪಾಪದಲ್ಲಿ ಭಾಗಿಯಾಗದಿರೋಣ. ಇದೆಲ್ಲವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗಲೆಂದು ದೇವರು ಅನೇಕ ನಿಯಮಗಳನ್ನು ಸ್ಥಾಪಿಸಿದರು. ಹಳೆಯ ಒಡಂಬಡಿಕೆಯಲ್ಲಿ ಸಬ್ಬತ್ತಿನ ಯಜ್ಞ ಬಲಿ ಇತ್ತು, ನಿಯಮಿತ ಯಜ್ಞ ಬಲಿ ಇತ್ತು, ಹಬ್ಬಗಳ ಯಜ್ಞ ಬಲಿ ಇತ್ತು ಮತ್ತು ಜನರ ದೋಷ ಪರಿಹಾರದ ಯಜ್ಞ ಬಲಿ ಇತ್ತು. ಪಶುಗಳು ಯಜ್ಞ ಬಲಿಯಾದಾಗಲೆಲ್ಲ ಯಾರಾದರೂ ಪಾಪ ಮಾಡಿದ ಕಾರಣವಿರುತ್ತಿತ್ತು. ಒಬ್ಬ ವ್ಯಕ್ತಿಯ ಪಾಪದ ಪರವಾಗಿ ಪಶುವನ್ನು ಕೊಲ್ಲಲಾಗುತ್ತಿತ್ತು. ನಮ್ಮ ಪಾಪಗಳಿಗಾಗಿ ಯಾರು ಮರಣ ಹೊಂದಿದರು? ನಮ್ಮ ಪರವಾಗಿ ಮರಣದ ಯಾತನೆ ಮತ್ತು ನೋವನ್ನು ಯಾರು ಹೊತ್ತುಕೊಂಡರು ಎಂದು ಅರ್ಥ ಮಾಡಿಕೊಂಡಾಗ ನಮ್ಮ ಎಲ್ಲಾ ಪಾಪಗಳಿಗಾಗಿ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಡಬಹುದು. ಹೊಸ ಒಡಂಬಡಿಕೆಯು ನಮಗೆ ಯಾವ ಸತ್ಯವನ್ನು ತಿಳಿಸಲು ಪ್ರಯತ್ನಿಸುತ್ತಿದೆ ಎಂದು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರ ಶಿಲುಬೆಯ ಮೇಲಿನ ತೀವ್ರ ಯಾತನೆ ಮತ್ತು ಮರಣವು ಅವರ ತ್ಯಾಗದ ಒಂದು ಭಾಗವನ್ನು ಮಾತ್ರ ತೋರಿಸುತ್ತದೆ. ದೇವರ ಮಕ್ಕಳಾದ ನಾವು ಅದರಲ್ಲಿ ಎಷ್ಟು ಯಾತನೆ ಅಡಗಿದೆ ಎಂದು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗೂ ನಾವು ಮತ್ತೆ ಯಾವುದೇ ಪಾಪದಲ್ಲಿ ಭಾಗಿಯಾಗಬಾರದು. ಹಾಗಾಗಿ ನಾವು ಈ ಅನುಗ್ರಹ ಭರಿತ ಶರತ್ಕಾಲದ ಹಬ್ಬದ ಮೂಲಕ ಪರಲೋಕವನ್ನು ಪ್ರವೇಶಿಸಬಹುದು. ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.